ಸಿಹಿಗೆಣಸಿನ ಬಳ್ಳಿ ಇಡುವ ಕ್ರಮ ನಿಮಗೆ ಹೇಳಿಕೊಡ್ತೇವೆ. ಮೊದಲಿಗೆ ಇಂಥ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೊಂದು ಬ್ಲಾಗ್ ನಿಮಗೋಸ್ಕರ ಮಾಹಿತಿಪೂರ್ಣವಾದಂತಹ ಒಂದು ಬ್ಲಾಗನ್ನು ನಾನು ಮಾಡಿದ್ದೇನೆ. ಸೊ ಏನಪ್ಪ ಅಂತ ಹೇಳಿದರೆ, ಈಗ ತುಂಬ ಜನರಿಗೆ ಸಿಹಿಗೆಣಸು ಅಂತ ಹೇಳಿದರೆ ತುಂಬ ಇಷ್ಟ. ಮಾರ್ಕೆಟಿಗೆ ಹೋಗಿ ಅದನ್ನು ಪರ್ಚೇಸ್ ಮಾಡಿ ಬರ್ತಾರೆ. ಬಟ್ ನೀವು ದುಡ್ಡು ಕೊಡಬೇಕಾಗ್ತದೆ. ಸೊ ಕೆಲವರು ಏನು ಮಾಡ್ತಾರೆ, ಅದನ್ನು ಮನೆಯಲ್ಲೇ ಬೆಳೆಸಿ ಅದನ್ನು ನೆಡ್ತಾರೆ. ಬಟ್ ಇಲಿಗಳಾಗಿರ್ಬೋದು, ಹೆಗ್ಗಣಗಳಾಗಿರ್ಬೋದು ಬಂದು ನಿಮಗೆ ಬೇಕಾದಾಗ ನೀವು ಹೋಗಿ ನೋಡಿದರೆ ಅಲ್ಲಿ ಸಿಹಿಗೆಣಸುಗಳು ಇರುವುದಿಲ್ಲ. ಎಲ್ಲ ಇಲಿಗಳು ಬಂದು ಅದನ್ನು ತೊಗೊಂಡು ಹೋಗ್ತವೆ. ಸೊ ಹಾಗಾಗಿ ಒಂದು ಸುಲಭವಾದ ಉಪಾಯ, ಯಾವ ಥರ ಅದನ್ನು ನಾವು ನೆಡ್ಬೋದು, ಯಾವ ಥರ ಅದನ್ನು ಬೆಳೆಸ್ಬೋದು ಅಂತ ಹೇಳಿ ಈ ಒಂದು ಬ್ಲಾಗಲ್ಲಿ ನೀವು ನೋಡಿ. ಇವಾಗ ಸಿಹಿಗೆಣಸನ್ನು ನೆಡುವ ವಿಧಾನವನ್ನು ಈಗ ತಿಳಿಸಿಕೊಡ್ತಾರೆ. ಇದು ಅದರ ಬಳ್ಳಿ. ಅದು ಈಗ ನಾವು ಇದು ಮಾಡಿದ್ದು ಬಳ್ಳಿ ಅಲ್ಲ, ಇದರಿಂದ ಇಷ್ಟಿಷ್ಟು ಚಿಕ್ಕ ಪೀಸನ್ನು ಕಟ್ ಮಾಡಿ ನಾವೀಗ ಹೀಗೆ ಇಟ್ಕೊಂಡಿದ್ದೇವೆ. ಆ ಪೀಸನ್ನು ಈಗ ನೆಡುವ ಕ್ರಮ ನಿಮಗೆ ಹೇಳಿಕೊಡ್ತೇವೆ. ಮೊದಲಿಗೆ ಇಂಥ ಜಾಗ ಎಲ್ಲ ಇಲ್ಲದವರು ಇಂಥ ಗೋಣಿ ಚೀಲದಲ್ಲಿ ಒಂದು ರೋಡನ್ನು ಬಿಸಿ ಮಾಡಿ ಹೀಗೆ ಹೊಟ್ಟೆ ತೆಗಿಬೇಕು. ಅಲ್ಲಿ ಹೋಲ್ಸ್ ಮಾಡಬೇಕು. ಹೀಗೆ ಹೋಲ್ಸ್ ಮಾಡಿದ ಮೇಲೆ ಒಂದಂತರ ಮಣ್ಣು, ಒಂದಂತರ ಈ ಥರ ಒಣಗಿದ ಗೊಬ್ಬರ ಏನಾದರೂ ಇದ್ದರೆ ಅದನ್ನು ಹಾಕಬೇಕು. ಹೀಗೆ ಸೆಗಣಿ ಗೊಬ್ಬರ ಆಗ್ತದೆ, ಯಾವುದಾದ್ರೂ ಒಂದು ಕಂಪೋಸ್ಟ್ ಮಾಡಿದ ಗೊಬ್ಬರ ಇರ್ತದೆ, ಅದನ್ನೆಲ್ಲ ಅಂಥ ಲೇಯರ್ ಹಾಕಬೇಕು. ಮಣ್ಣು ಒಂದ್ಸಲ ಹೀಗೆ ಹಾಕಿ ಕೊನೆಗೆ ಮೇಲ್ ಭಾಗದಲ್ಲಿ ಹಾಕಬೇಕು. ನಂತರ ಇಂಥ ಇದನ್ನು ಕೆಳಭಾಗವನ್ನು, ಇದು ಮೇಲ್ಭಾಗ, ಇದು ಕೆಳಭಾಗವನ್ನು ಗುರುತಿಸಿ ಇದರೊಳಗೆ 1, 2, 3 ಬೇರು ಹಿಡಿಯುವಷ್ಟು ಒಳಗೆ ಹೋಗಬೇಕು. ಈ ಥರ ಎಲ್ಲ ಕಡೆ ನಾವು 1, 2, 3 ಗಂಟಿನಷ್ಟು ಒಳಗೆ ಇಡಬೇಕು. ನೋಡಿ, ಈ ಥರ ಹಾಕಿಟ್ಟು ಇದರ ಮೇಲೆ ಸಹ ಇನ್ನೂ ಸಹ ಇದು ಇಡ್ಬೋದು. ಈ ಗಿಡವನ್ನು ಹೀಗೆ ಹಾಕ್ಬೋದು. ಹೀಗೆ ಇಟ್ಟು ಒಂದು 6 ತಿಂಗಳ ನಂತರ ಅದರೊಳಗೆ ಗೆಣಸು ಆಗುವುದನ್ನು ನೀವು ನೋಡ್ಬೋದು. ಸೊ ನೋಡಿ, ಈ ಥರ ಒಂದು ಗೋಣಿ ಚೀಲವನ್ನು ತೂತು ಮಾಡಿ ಇಡೀ ಒಂದು ಸುತ್ತ ಬಳ್ಳಿಗಳನ್ನು ಇಡಬೇಕು. ಮತ್ತು ಮೇಲ್ಗಡೆ ಕೂಡ ಇಡ್ಬೋದು. ಇದೆಲ್ಲ ಸಿಹಿಗೆಣಸಿನ ಬಳ್ಳಿ. ಇದು 5 ತಿಂಗಳ ಮುಂಚೆ ನೆಟ್ಟದ್ದಿಲ್ಲಿ. ಸೊ ಇವಾಗ ನಾವಿದನ್ನು ಹೋಗಿ ಇಲ್ಲಿ ಸಿಹಿಗೆಣಸು ಉಂಟಾ ಇಲ್ವಾ ಅಂತ ಹೇಳಿ ಹೋಗಿ ನೋಡುವ. ಈಗ ಈ ಗಿಡವನ್ನು ಬೇರೆ ಕಡೆ ನೆಡ್ಬೋದಲ್ಲ, ಅದಕ್ಕೆ ಇಷ್ಟು ಸಿಕ್ಕಿತಲ್ಲ. ಇನ್ನೂ ಸಹ ಉಂಟು ಅದರಲ್ಲಿ? ಇಲ್ಲ, ಅದು ಬೇರೆ ಹೋಗ್ತದೆ ಅಷ್ಟೇ. ಸೊ ನೋಡಿ, 5 ತಿಂಗಳ ಮುಂಚೆ ನೆಟ್ಟಂತಹ ಒಂದು ಗೋಣಿ ಅಲ್ಲಿದೆ. ಸೊ ಅದರೊಳಗೆ ಗೆಣಸು ಉಂಟಾ ಇಲ್ವಾ ಅಂಥೇಳಿ ನೋಡುವ. ಲೋಕಲ್ ಒಂದು ಗೆಣಸು ಉಂಟು. ನೋಡಿ ವೀಕ್ಷಕರೇ, ನಾವು ಗೋಣಿ ಚೀಲದಲ್ಲಿ ಹಾಕಿದ ಗೆಣಸು ಇಷ್ಟು ಸಿಕ್ಕಿದೆ. ನೀವು ಸಹ ಮಾಡಲಿಕ್ಕೆ ಟ್ರೈ ಮಾಡಿ.